ಓಕೆ. ಇವತ್ತಿನ ಈ ಆಳವಾದ ಅಧ್ಯಯನದಲ್ಲಿ ನಾವು ಆಕ್ಚುಲಿ ಒಂದು ಬಹಳ ಕುತೂಹಲಕಾರಿಯಾದ ಅಂದ್ರೆ ಒಂದು ಆಘಾತಕಾರಿ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಒಮ್ಮೆ ಊಹಿಸ್ಕೊಂಡ್ರೆ ಹೇಗಿರುತ್ತೆ, ಒಬ್ಬ ಅತ್ಯಂತ ಪ್ರಭಾವಶಾಲಿ ಆಧ್ಯಾತ್ಮಿಕ ನಾಯಕ ತನ್ನ ಸಾವಿರಾರು ಅನುಯಾಯಿಗಳ ಮುಂದೆ ನಿಂತು ನಿಮ್ಗೆ ನಿಜವಾದ ಜೀವ ಬೇಕು ಅಂದ್ರೆ ನನ್ನ ಮಾಂಸವನ್ನು ತಿನ್ಬೇಕು ಮತ್ತೆ ನನ್ನ ರಕ್ತವನ್ನು ಕುಡಿಬೇಕು ಅಂತ ಹೇಳಿದ್ರೆ. ಹೌದು ಹೌದು, ಖಂಡಿತ. ಇದು ಯಾರಿಗಾದ್ರೂ ದೊಡ್ಡ ಶಾಕ್ ಕೊಡುತ್ತೆ. ನಿಜ. ಇದು ಎಂಥದ್ದೇ ಕಾಲದಲ್ಲಾದರೂ ಒಂದು ದೊಡ್ಡ ಆಘಾತ ಉಂಟುಮಾಡುವಂಥ ಮಾತು. ಇದು ಒಂಥರ ಆ ನಾಯಕನ ಇಮೇಜನ್ನೇ ಸಂಪೂರ್ಣವಾಗಿ ಹಾಳು ಮಾರುವಂತಹ, ಜನರನ್ನು ರೊಚ್ಚಿಗೇಳಿಸುವಂತಹ, ಆಧುನಿಕ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಇದೊಂದು ಅತಿ ದೊಡ್ಡ PR ಡಿಸಾಸ್ಟರ್ ಸನ್ನಿವೇಶ ಅಲ್ವಾ? ಕರೆಕ್ಟ್. ಇದು ಸುಮ್ಮನೆ ಕೇಳಿಸ್ಕೊಂಡು ಹೋಗುವಂತಹ ಸಾಮಾನ್ಯವಾದ ಮಾತಲ್ಲ. ಯಾರೇ ಆಗ್ಲಿ, ಅಂದ್ರೆ ಎಷ್ಟೇ ಭಕ್ತಿ ಇದ್ರೂ ಇಂತಹ ಮಾತುಗಳನ್ನ ಕೇಳಿದ್ರೆ ಬೆಚ್ಚಿಬೀಳ್ತಾರೆ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ ಯೋವಾನನ ಸುವಾರ್ತೆಯ 6ನೇ ಅಧ್ಯಾಯದಲ್ಲಿ ಬರುವ ಇಂಥದೇ ಒಂದು ಕ್ರಾಂತಿಕಾರಿ ಮತ್ತು ಅಷ್ಟೇ ವಿವಾದಾತ್ಮಕವಾದ ಘಟನೆಯ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಅದೇ ಜೀವದ ರೊಟ್ಟಿ ಬೋಧನೆಯ ಸುತ್ತಲಿನ ಆಳವಾದ ಅಧ್ಯಯನ ಇದು. ಎಕ್ಸಾಕ್ಟ್ಲಿ. ನಮ್ಮ ಮುಂದಿರುವ ಇತಿಹಾಸದ ದಾಖಲೆಗಳು, ಆ ಭಾಷಾ ವಿಶ್ಲೇಷಣೆಗಳು ಮತ್ತು ಆಧ್ಯಾತ್ಮಿಕ ಬರಹಗಳು ನಮ್ಮನ್ನು ಪ್ರಾಚೀನ ಕಾಲದ ಒಂದು ಪ್ರಮುಖ ಘಟನೆಗೆ ಕರೆದೊಯ್ತವೆ. ಆ ಕಾಲದ ಜನರ ತಲ್ಲಣ, ಅಲ್ಲಿ ಬಳಸಲಾದ ಪದಗಳ ನೈಜ ಅರ್ಥ ಮತ್ತು ಇದು ಮುಂದೆ ಒಂದು ಬೃಹತ್ ಧಾರ್ಮಿಕ ಆಚರಣೆಯ ಅಂದ್ರೆ ಪವಿತ್ರ ಬಲಿಪೂಜೆಯ ಮೂಲಾಧಾರವಾಗಿ ಹೇಗೆ ರೂಪುಗೊಂಡಿತೋ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದೇ ಈ ದಿನದ ನಮ್ಮ ಪ್ರಮುಖ ಉದ್ದೇಶ. ಸರಿ, ಹಾಗಾದ್ರೆ ಇದನ್ನು ಬಿಡಿಸಿ ನೋಡೋಣ. ನಾವಿಲ್ಲಿ ಕೇವಲ ಯಾವುದೋ ಒಂದು ಹಳೆ ಕಥೆಯ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ಯೇಸುಕ್ರಿಸ್ತರು ಕಫೆರ್ನೌಮ್ ಎಂಬ ಊರಿನಲ್ಲಿ ನೀಡಿದ ಬೋಧನೆಯ ಬಗ್ಗೆ ಇದೆ. ಆಕ್ಚುಲಿ ಈ ಬೋಧನೆ ಆ ಕಾಲದಲ್ಲಿ ಎಷ್ಟು ದೊಡ್ಡ ವಿವಾದವನ್ನು ಸೃಷ್ಟಿಸಿತು ಅಂದ್ರೆ ಅದನ್ನ ಕೇಳಿದ ತಕ್ಷಣ ಜನರ ನಡುವ ದೊಡ್ಡ ಗಲಾಟೆಯೇ ಶುರುವಾಯಿತು. ಹೌದು, ದೊಡ್ಡ ವಾಗ್ವಾದನೆ ನಡೀತು ಅಲ್ಲಿ. ಈ ಘಟನೆಯನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ನೇರವಾಗಿ ಆ ಕಾಲದ ಪರಿಸ್ಥಿತಿಗೆ ಹೋಗಬೇಕು. ಯೇಸು ಅಲ್ಲಿನ ಪ್ರಾರ್ಥನಾ ಮಂದಿರದಲ್ಲಿ ನಿಂತು ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ ಅಂತಾರೆ. ಅಲ್ಲಿ ನೆರೆದಿದ್ದ ಜನರಿಗೆ, ವಿಶೇಷವಾಗಿ ಕಟ್ಟುನಿಟ್ಟಿನ ಯಹೂದಿಯರಿಗೆ ಇದು ಅರಗಿಸಿಕೊಳ್ಳಲು ಸಾಧ್ಯವೇ ಆಗದಂಥ ಮಾತು. ಖಂಡಿತವಾಗಿಯೂ ಅರಗಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ಯಾಕಂದ್ರೆ ಅವರ ಧಾರ್ಮಿಕ ಹಿನ್ನೆಲೆ ಅಂದ್ರೆ ಅವರ ಕಾನೂನುಗಳು ಅಂತಹದ್ದಾಗಿತ್ತು. ಪ್ರಾಚೀನ ಯಹೂದಿಯರ ನಿಯಮಗಳನ್ನು ನಾವು ಗಮನಿಸಿದ್ರೆ, ಉದಾಹರಣೆಗೆ ಯಾಜಕಕಾಂಡದ 17ನೇ ಅಧ್ಯಾಯದಲ್ಲಿ ರಕ್ತವನ್ನು ಕುಡಿಯುವುದನ್ನು ಅತ್ಯಂತ ಕಟ್ಟುನಿಟ್ಟಿನಾಗಿ ನಿಷೇಧಿಸಲಾಗಿತ್ತು. ಓಹೋ, ಕಟ್ಟುನಿಟ್ಟಿನಾಗಿ ನಿಷೇಧ ಇತ್ತು ಅಲ್ವಾ? ಹೌದು. ರಕ್ತದಲ್ಲಿ ಪ್ರಾಣಿಯ ಜೀವವಿರುತ್ತದೆ ಮತ್ತು ಆ ಜೀವವು ದೇವರಿಗೆ ಮಾತ್ರ ಸೇರಿದ್ದು ಎಂಬುದು ಅವರ ಅಚಲವಾದ ನಂಬಿಕೆಯಾಗಿತ್ತು. ಯಾರಾದರೂ ರಕ್ತವನ್ನು ಸೇವಿಸಿದ್ರೆ ಅವರನ್ನು ಸಮಾಜದಿಂದಲೇ ಬಹಿಷ್ಕರಿಸುವಂತಹ ಅತ್ಯಂತ ಕಠಿಣ ನಿಯಮಗಳಿದ್ದುವು. ಅಂದ್ರೆ ಇದು ಕೇವಲ ನನಗೆ ಈ ಊಟ ಇಷ್ಟವಿಲ್ಲ ಎನ್ನುವಂತಹ ಸಾಮಾನ್ಯ ವಿಷಯವಾಗಿರಲಿಲ್ಲ. ಇದು ಅವರ ನಂಬಿಕೆಯ ಮೂಲ ಅಡಿಪಾಯಕ್ಕೇ ಬಿದ್ದಂತಹ ಪೆಟ್ಟು. ಇಲ್ಲಿಯೇ ಇದು ಆಕ್ಚುಲಿ ನಿಜಕ್ಕೂ ಕುತೂಹಲಕಾರಿಯಾಗುವುದು. ಇದನ್ನು ಅರ್ಥ ಮಾಡಿಕೊಳ್ಳಲು ನಾವೊಂದು ಸಾದೃಶ್ಯವನ್ನು ತೆಗೆದುಕೊಳ್ಳೋಣ. ಖಂಡಿತ, ಹೇಳಿ. ನೋಡಿ, ತಲೆತಲಾಂತರಗಳಿಂದ ಕಟ್ಟುನಿಟ್ಟಾಗಿ ಸಸ್ಯಾಹಾರವನ್ನು ಮಾತ್ರ ಸೇವಿಸುವ, ಪ್ರಾಣಿಹಿಂಸೆಯನ್ನು ಸಂಪೂರ್ಣವಾಗಿ ವಿರೋಧಿಸುವ, ಬೇರು ತರಕಾರಿಗಳನ್ನು ಸಹ ಮುಟ್ಟದ ಒಂದು ಸಮುದಾಯದ ಬಳಿ ಹೋಗಿ ನೀವು ಬದುಕಬೇಕಾದ್ರೆ ಮಾಂಸವನ್ನು ತಿನ್ನಲೇಬೇಕು, ರಕ್ತವನ್ನು ಕುಡಿಲೇಬೇಕು ಅಂತ ಯಾರಾದರೂ ಹೇಳಿದ್ರೆ ಏನಾಗ್ಬೋದು? ಅಕ್ಷರಶಃ ರುಚಿಗೆಳಿತಾರೆ ಅವರು. ಎಕ್ಸಾಕ್ಟ್ಲಿ. ಅಲ್ಲಿ ಉಂಟಾಗುವ ಕೋಪ, ಅಸಹ್ಯ ಮತ್ತು ಗೊಂದಲ ಎಷ್ಟಿರಬಹುದು ಅಂತ ಊಹಿಸಬಹುದು. ಆ ಕಫೆರ್ನೌಮ್ ಮಂದಿರದಲ್ಲೂ ನಿಖರವಾಗಿ ಇದೇ ರೀತಿಯ ಭೀಕರ ಆಘಾತವಾಗಿರಬೇಕು ಅಲ್ವಾ? ಆ ಸಾದೃಶ್ಯ ಆ ಪರಿಸ್ಥಿತಿಗೆ ಕನ್ನಡಿ ಹಿಡಿದಂತಿದೆ. ಆ ಜನರ ಕೋಪಕ್ಕೆ ಇನ್ನೊಂದು ಪ್ರಮುಖ ಕಾರಣ ಏನ್ಗೊತ್ತಾ? ಆ ಮಾತುಗಳನ್ನು ಆಡಿದ ಸ್ಥಳ. ಕಫರ್ನೌಮಿನ ಆ ಮಂದಿರವು ಕೇವಲ ಜನ ಸೇರುವ ಸಾಮಾನ್ಯ ಜಾಗವಾಗಿರಲಿಲ್ಲ. ಓ, ಅದು ಪ್ರಾರ್ಥನಾ ಮಂದಿರ, ಸಿನಗಾಗ್. ಹೌದು, ಅದು ಅದುಪ್ರ ಗ್ರಂಥಗಳನ್ನು ಓದುವ, ಧರ್ಮವನ್ನು ಅಧಿಕೃತವಾಗಿ ಬೋಧಿಸುವ ಕೇಂದ್ರವಾಗಿತ್ತು. ಅಂಥ ವೇದಿಕೆಯಲ್ಲಿ ನಿಂತು ತಮ್ಮ ಧರ್ಮಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿರುವ, ಬಹುಶಃ ಧರ್ಮಬಾಹಿರ ಅಂತಾನೆ ಕರೆಯಬಹುದಾದ ಮಾತನ್ನು ಹೇಳಿದ್ದು ಜನರ ಆಕ್ರೋಶವನ್ನು ಇಮ್ಮಡಿಗೊಳಿಸಿತ್ತು. ನಿಜ. ಅವರು ಸುಮ್ಮನೆ ಯಾರೋ ದಾರಿಯಲ್ಲಿ ಹೋಗುವಾಗ ಆಡಿದ ಮಾತಲ್ಲ ಇದು. ಬದಲಿಗೆ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ, ಅಧಿಕೃತವಾಗಿ ಸಾರಿದ ವಾಸ್ತವವಾಗಿತ್ತು. ಇದು ನನಗೆ ನಿಜಕ್ಕೂ ಆಶ್ಚರ್ಯ ಉಂಟು ಮಾಡ್ತದೆ. ಯಾಕಂದ್ರೆ ಸಾಮಾನ್ಯವಾಗಿ ಇತಿಹಾಸದಲ್ಲಿ ನಾವು ನೋಡುವಂತೆ ಯಾರಾದರೂ ಒಬ್ಬ ನಾಯಕ ತಾನು ಹೇಳಿದ ಮಾತಿನಿಂದ ವಿವಾದ ಸೃಷ್ಟಿಯಾಯಿತು, ಜನರು ನನ್ನ ವಿರುದ್ಧ ತಿರುಗಿ ಬೀಳ್ತಿದ್ದಾರೆ ಅಂತ ತಿಳಿದ ತಕ್ಷಣ ಏನ್ ಮಾಡ್ತಾರೆ?
ತಕ್ಷಣ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಾರೆ. ಹೌದು ಹೌದು, ತಕ್ಷಣವೇ ಪರಿಸ್ಥಿತಿಯನ್ನು ತನ್ನಗಾಗಿಸಲು ಪ್ರಯತ್ನಿಸ್ತಾರೆ. ಅಯ್ಯೋ, ನನ್ನ ಮಾತಿನ ಅರ್ಥ ಅದಲ್ಲ, ನಾನು ಹೇಳ್ಬಂದಿದ್ದು ಬೇರೆ, ಇದೊಂದು ಕೇವಲ ಉದಾಹರಣೆ ಅಷ್ಟೇ, ಕೇವಲ ಒಂದು ರೂಪಕ ಅಂತ ಸಮರ್ಥಿಸ್ಕೊಳ್ತಾರೆ. ಆದ್ರೆ ಇಲ್ಲಿ ಯೇಸು ಹಾಗೆ ಮಾಡ್ಲೇ ಇಲ್ಲ. ಜನರೆಲ್ಲರೂ ಈತನು ತನ್ನ ಮಾಂಸವನ್ನು ತಿನ್ನಲು ಹೇಗೆ ಕೊಟ್ಟಾನು ಅಂತ ಜಗಳವಾಡಿತಿರುವಾಗಲೂ ಅವರು ತಮ್ಮ ಮಾತನ್ನು ಹಿಂದಕ್ಕೆ ಪಡೆಯಲಿಲ್ಲ. ಹೌದು, ಮತ್ತು ಇದು ಈ ಇಡೀ ಘಟನೆಯ ಅತ್ಯಂತ ರೋಚಕವಾದ ತಿರುವು. ಯೇಸು ತಮ್ಮ ಮಾತನ್ನು ಮೃದುಗೊಳಿಸುವ ಬದಲು ಆ ಮಾತಿನ ತೀವ್ರತೆಯನ್ನು ಇನ್ನಷ್ಟು ಹೆಚ್ಚಿಸ್ತಾರೆ. ಭಾಷಾಶಾಸ್ತ್ರದ ದೃಷ್ಟಿಯಿಂದ ಆ ಕಾಲದ ಮೂಲ ಗ್ರೀಕ್ ಬರಹಗಳನ್ನು ವಿಶ್ಲೇಷಿಸಿದಾಗ ನಮಗೊಂದು ಬೆರಗುಗೊಳಿಸುವ ವಿಷಯ ತಿಳಿಯುತ್ತದೆ. ಗ್ರೀಕ್ ಬರಹಗಳಲ್ಲಿ ಏನಿದೆ ಅಂತ ನೋಡಿ, ಆರಂಭದಲ್ಲಿ ಯೇಸು ಮಾತನಾಡುತ್ತಿರುವಾಗ ಆಹಾರ ಸೇವನೆ ಎಂಬ ಸಾಮಾನ್ಯ ಅರ್ಥವನ್ನು ಕೊಡುವ ಪದವನ್ನು ಬಳಸಿದ್ದರು. ಆದ್ರೆ ಜನ ವಿವಾದ ಶುರು ಮಾಡಿದಾಗ ಅವರು ಆ ಪದವನ್ನು ಬದಲಾಯಿಸ್ತಾರೆ. ಆ ಹೊಸ ಪದವು ಕೇವಲ ನಯವಾಗಿ ಊಟ ಮಾಡುವುದನ್ನು ಸೂಚಿಸುವುದಿಲ್ಲ. ಆಕ್ಚುಲಿ ಬೇರೆ ಪದ ಬಳಸಿದ್ರಾ? ಹೌದು, ಆ ಹೊಸ ಪದ ಟ್ರೊಗೋ ಅನ್ನೋದು ಪ್ರಾಣಿಗಳು ಹಲ್ಲಿನಿಂದ ಕಚ್ಚಿ ಅಗಿದು ತಿನ್ನುವಂತಹ ಅತ್ಯಂತ ಭೌತಿಕವಾದ ಪ್ರಕ್ರಿಯೆಯನ್ನು ಸೂಚಿಸುವ ಪದವಾಗಿತ್ತು. ಒಂದ್ ನಿಮಿಷ. ಅಂದ್ರೆ ವಿವಾದ ಶುರುವಾದ್ಮೇಲೆ ಅವರು ಪರಿಸ್ಥಿತಿಯನ್ನು ತಿಳಿಗೊಳಿಸೋ ಬದಲು ಅಕ್ಷರಶಃ ಭೌತಿಕವಾಗಿ ಅಗಿದು ತಿನ್ನುವುದು ಎಂಬ ಪದವನ್ನು ಬಳಸಿದ್ರಾ? ಇದು ಆ ಜನರಿಗೆ ಮುಖದ ಮೇಲೆ ಹೊಡೆದಂತೆ ಆಗಿರ್ಬೇಕಲ್ವೇ? ಇದ್ದಕ್ಕಿದ್ದಂತೆ ಪರಿಸ್ಥಿತಿಯನ್ನು ಮತ್ತಷ್ಟು ಉಲ್ಬಣಗೊಳಿಸುವಂಥ ಈ ಪದವನ್ನು ಬಳಸುವ ಅಗತ್ಯವಾದರೂ ಏನಿತ್ತು? ಅದನ್ನೇ ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ಜನರನ್ನ ಸಂಪೂರ್ಣವಾಗಿ ಕಳೆಕೊಳ್ಳುವ ಅಪಾಯವಿದ್ರೂ ಅವರು ಈ ಕಠಿಣ ವಾಸ್ತವವನ್ನೇ ಯಾಕೆ ಬಿಟ್ಕೊಡ್ಲಿಲ್ಲ? ಇದು ನನಗೆ ಸ್ವಲ್ಪ ಗೊಂದಲಮಯವಾಗಿದೆ. ಈ ಗೊಂದಲ ಸಹಜವಾದದ್ದು, ಆದ್ರೆ ಆ ಗೊಂದಲದಲ್ಲೇ ಇದರ ಆಳವಾದ ಅರ್ಥ ಅಡಗಿದೆ. ಯೇಸು ಇಲ್ಲಿ ಏನನ್ನು ಸಾಧಿಸಲು ಹೊರಟಿದ್ದಾರೆ ಎಂಬುದನ್ನು ನಾವು ಗಮನಿಸಬೇಕು. ಅವರು ಕೇವಲ ಒಂದು ತಾತ್ಕಾಲಿಕ ನೆನಪಿನ ಆಚರಣೆಯನ್ನು ಸ್ಥಾಪಿಸುತ್ತಿರಲಿಲ್ಲ. ಕೇವಲ ಸಾಂಕೇತಿಕ ಅಲ್ಲ. ಕರೆಕ್ಟ್. ಇಲ್ಲೇ ಅವರು ತಾತ್ಕಾಲಿಕ ಶಕ್ತಿ ನೀಡುವ ಭೌತಿಕ ಆಹಾರ ಮತ್ತು ಆತ್ಮಕ್ಕೆ ನಿರಂತರವಾದ ಶಕ್ತಿ ನೀಡುವ ದೈವಿಕ ಆಹಾರದ ನಡುವಿನ ಅಗಾಧವಾದ ವ್ಯತ್ಯಾಸವನ್ನು ಸ್ಪಷ್ಟಪಡಿಸುತ್ತಿದ್ದಾರೆ. ಅವರು ಆ ಭೌತಿಕ ಪದವನ್ನು ಬಳಸಲು ಕಾರಣ ಏನ್ ಗೊತ್ತಾ? ಮುಂದೆ ಸ್ಥಾಪನೆಯಾಗಲಿರುವ ಪವಿತ್ರ ಪ್ರಸಾದದಲ್ಲಿ ಅದು ಕೇವಲ ಒಂದು ಸಾಂಕೇತಿಕ ರೊಟ್ಟಿಯಾಗಿರದೆ ಅದು ನೈಜವಾಗಿಯೇ ಅವರ ಉಪಸ್ಥಿತಿಯನ್ನು, ಅಂದರೆ ರಿಯಲ್ ಪ್ರೆಸೆನ್ಸ್ ಅನ್ನು ಹೊಂದಿದೆ ಎಂಬುದನ್ನು ದೃಢಪಡಿಸುವುದಾಗಿತ್ತು. ಓಹೋ, ಈಗ ಅರ್ಥವಾಗುತ್ತಿದೆ. ಅಂದ್ರೆ ಇದು ಕೇವಲ ತತ್ವಜ್ಞಾನದ ಮಾತಲ್ಲ, ಭೌತಿಕ ಜಗತ್ತಿನಲ್ಲಿ ಆಹಾರವನ್ನು ತಿಂದಾಗ ಅದು ಹೇಗೆ ನಮ್ಮ ದೇಹದ ಮಾಂಸಖಂಡಗಳಾಗಿ ರಕ್ತವಾಗಿ ಪರಿವರ್ತನೆಯಾಗುತ್ತದೆಯೋ ಅಷ್ಟೇ ನೈಜವಾಗಿ ಈ ದೈವಿಕ ಆಹಾರವು ನಮ್ಮ ಆಧ್ಯಾತ್ಮಿಕ ಅಸ್ತಿತ್ವದ ಭಾಗವಾಗುತ್ತದೆ ಎಂಬುದನ್ನು ಅವರು ಒತ್ತಿ ಹೇಳ್ತಾ ಇದ್ರು. ಹೌದು, ಅಕ್ಷರಶಃ ಅದೇ ಪ್ರಕ್ರಿಯೆ. ಆದರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಹೇಳುತ್ತದೆ, ಈ ಆಹಾರವನ್ನು ತಿಂದ್ರೆ ಏನಾಗುತ್ತದೆ? ಇಲ್ಲಿಯೇ ಆ ಹಳೆಯ ಬರಹಗಳಲ್ಲಿ ಒಂದು ಅದ್ಭುತವಾದ ಪರಿಕಲ್ಪನೆಯನ್ನು ಉಲ್ಲೇಖಿಸಲಾಗಿದೆ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ, ನಾನು ಅವನಲ್ಲಿ ನೆಲೆಸಿರುತ್ತೇನೆ ಅಂತ. ಮ್ಯೂಚುವಲ್ ಇನ್ಡ್ವೆಲ್ಲಿಂಗ್. ಎಕ್ಸಾಕ್ಟ್ಲಿ. ಇದೇನಿದು ಪರಸ್ಪರ ನೆಲೆಸಿರುವುದು? ನಾವೊಂದು ಸೇಬನ್ನು ತಿಂದ್ರೆ ಆ ಸೇಬು ಕರಗಿ ನಮ್ಮ ದೇಹದ ಭಾಗವಾಗುತ್ತದೆ. ಆದರೆ ಇಲ್ಲಿ ಹೇಳ್ತಿರೋದು ನೋಡಿದ್ರೆ ಆಕ್ಚುಲಿ ಪ್ರಕ್ರಿಯೆ ರಿವರ್ಸ್ ಆದ ಹಾಗಿದೆ. ನಾವು ಆ ಆಹಾರವನ್ನು ತಿಂದ್ರೆ ನಾವೇ ಆ ಆಹಾರದೊಳಗೆ ಒಂದಾಗುತ್ತೇವೆ ಎಂಬ ಅರ್ಥ ಬರ್ತಿದೆಯಲ್ಲ. ಭಾರಿ ಮಿಖಾಲಾನ ಪ್ರಶ್ನೆ ಇದು. ನಾವು ಸಾಮಾನ್ಯವಾಗಿ ಆಹಾರವನ್ನು ಸ್ವೀಕರಿಸಿದಾಗ ಆ ಆಹಾರ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ನಮ್ಮ ಜೀವಕೋಶಗಳಾಗಿ ಬದಲಾಗುತ್ತದೆ. ಆದ್ರೆ ಈ ದೈವಿಕ ಆಹಾರದ ವಿಷಯದಲ್ಲಿ ನಡೆಯೋದೇ ಬೇರೆ. ಇದನ್ನೇ ಆಧ್ಯಾತ್ಮಿಕ ಭಾಷೆಯಲ್ಲಿ ಪರಸ್ಪರ ನೆಲೆಸಿರುವಿಕೆ ಎನ್ನುತ್ತಾರೆ. ಅಂದ್ರೆ ನಾವೇ ಬದಲಾಗುತ್ತೇವಾ? ಹೌದು. ನಾವು ಈ ದೈವಿಕ ಆಹಾರವನ್ನು ಸ್ವೀಕರಿಸಿದಾಗ ಆ ಆಹಾರವು ನಮ್ಮ ಮಟ್ಟಕ್ಕೆ ಇಳಿದು ಬರೋದಿಲ್ಲ, ಬದಲಿಗೆ ಅದು ನಮ್ಮನ್ನು ತನ್ನ ಮಟ್ಟಕ್ಕೆ ಏರಿಸುತ್ತದೆ. ಅಂದ್ರೆ ಅದನ್ನು ಸ್ವೀಕರಿಸುವ ವ್ಯಕ್ತಿಯು ಕ್ರಿಸ್ತನ ಗುಣಗಳನ್ನು, ಆತನ ಜೀವನವನ್ನು ತನ್ನದಾಗಿಸಿಕೊಳ್ಳುತ್ತಾನೆ. ವಾವ್! ಇದನ್ನೇ ನಾವೊಂದು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಇದೊಂದು ರೀತಿ ಬ್ಯಾಟರಿ ಮತ್ತು ಪವರ್ ಗ್ರಿಡ್, ಅಂದ್ರೆ ನೇರ ವಿದ್ಯುತ್ ಸಂಪರ್ಕದ ನಡುವಿನ ವ್ಯತ್ಯಾಸದಂತೆ ಇದೆಯಲ್ವಾ? ನಮ್ಮ ದೈನಂದಿನ ಜೀವನ ಕೇವಲ ಬ್ಯಾಟರಿ ಮೇಲೆ ನಡೆಯುತ್ತಿದ್ರೆ ಸ್ವಲ್ಪ ಸಮಯದ ನಂತರ ಶಕ್ತಿ ಕಳ್ಕೊಂಡು ನಿಂತು ಹೋಗ್ತದೆ. ರೀಚಾರ್ಜ್ ಮಾಡ್ತಾನೇ ಇರಬೇಕು. ಕರೆಕ್ಟ್. ನಾವು ಸುಸ್ತಾಗ್ತೇವೆ, ಕೋಪಗೊಳ್ಳುತ್ತೇವೆ, ಸೋಲುತ್ತೇವೆ. ಮತ್ತೆ ಮತ್ತೆ ಪ್ರಯತ್ನಿಸಿ ನಮ್ಮನ್ನು ನಾವು ಚಾರ್ಜ್ ಮಾಡ್ಕೊಳ್ಳಬೇಕು. ಆದರೆ ನೇರವಾಗಿ ಒಂದು ದೊಡ್ಡ ವಿದ್ಯುತ್ ಕೇಂದ್ರಕ್ಕೆ ಕನೆಕ್ಟ್ ಆಗಿದ್ರೆ... ಸರಿಯಾಗಿ ಹೇಳಿದಿರಿ. ಆ ದೊಡ್ಡ ವಿದ್ಯುತ್ ಕೇಂದ್ರದಲ್ಲಿ ಶಕ್ತಿ ಎಂದಿಗೂ ಮುಗಿದು ಹೋಗುವುದಿಲ್ಲ. ಅಲ್ಲಿನ ತಾಳ್ಮೆ, ಪ್ರೀತಿ ಎಂದಿಗೂ ಖಾಲಿಯಾಗುವುದಿಲ್ಲ. ಹೌದು. ಆ ಯಂತ್ರದ ಒಳಗೆ ಹರಿಯುವ ಶಕ್ತಿ ಮತ್ತು ಆ ವಿದ್ಯುತ್ ಕೇಂದ್ರದಲ್ಲಿರುವ ಶಕ್ತಿ ಎರಡೂ ಒಂದೇ ಆಗಿರುತ್ತದೆ. ಆ ಪಠ್ಯಗಳಲ್ಲಿ ಉಲ್ಲೇಖಿಸಿರುವ ಜೀವದ ಸರಪಳಿ ಕೂಡ ಹೀಗೇ ಇರಬೇಕು ಅಲ್ವಾ?
ಪಿತನಿಂದ ಯೇಸುವಿಗೆ ಜೀವ ಮತ್ತು ಯೇಸುವಿನಿಂದ ಅದನ್ನು ಸ್ವೀಕರಿಸುವ ವ್ಯಕ್ತಿಗೆ ಅದೇ ಜೀವ ನಿರಂತರವಾಗಿ ಹರಿಯುವ ಪ್ರಕ್ರಿಯೆ ಇದು. ಖಂಡಿತ. ಆ ವಿದ್ಯುತ್ ಕೇಂದ್ರದ ಸಾದೃಶ್ಯ ನಿಜಕ್ಕೂ ಈ ವಿಷಯವನ್ನು ಬಹಳ ಸರಳವಾಗಿ ಬಿಡಿಸಿಡುತ್ತದೆ. ಆಧ್ಯಾತ್ಮಿಕ ಜೀವನ ಅಂದ್ರೆ ಕೇವಲ ಮನುಷ್ಯನ ಸ್ವಂತ ಪ್ರಯತ್ನವಲ್ಲ, ತಾನೇ ಕಷ್ಟಪಟ್ಟು ತನ್ನ ಬ್ಯಾಟರಿಯನ್ನು ಚಾರ್ಜ್ ಮಾಡ್ಕೊಳ್ಳುವುದಲ್ಲ. ಅಂದ್ರೆ ಕೇವಲ ನಮ್ಮದೇ ಶ್ರಮ ಅಲ್ಲ. ಹೌದು, ಅದು ದೈವಿಕ ಜೀವವು ಮನುಷ್ಯನೊಳಗೆ ನಿರಂತರವಾಗಿ ಪ್ರವಹಿಸುವಂತೆ ಮಾಡುವುದು. ಯೇಸು, ನಾನು ಅವರಿಂದಲೇ ಜೀವಿಸುತ್ತೇನೆ, ಅಂತೆಯೇ ನನ್ನನ್ನು ಸ್ವೀಕರಿಸುವವನು ನನ್ನಿಂದಲೇ ಜೀವಿಸುತ್ತಾನೆ ಎನ್ನುವಾಗ ಈ ದೈವಿಕ ಶಕ್ತಿಯೇ ಮನುಷ್ಯನ ದೈನಂದಿನ ಜೀವನದ ಚಾಲನಾ ಶಕ್ತಿಯಾಗಬೇಕು ಎಂಬುದನ್ನೇ ಹೇಳುತ್ತಿದ್ದಾರೆ. ಇದು ಕೇವಲ ಯಾವುದೋ ಒಂದು ಆಚರಣೆಯಲ್ಲ, ಬದಲಿಗೆ ದಿನದ 24 ಗಂಟೆಯೂ ಜೀವಂತವಾಗಿರುವ ಒಂದು ಸಂಬಂಧ. ಈ ಸಂಬಂಧದ ಬಗ್ಗೆ ಮಾತನಾಡುವಾಗ ಆ ಇತಿಹಾಸದ ದಾಖಲೆಗಳಲ್ಲಿ ಯೇಸು ಪದೇ ಪದೇ ಮನ್ನಾವನ್ನು ಉಲ್ಲೇಖಿಸ್ತಾರೆ. ಪ್ರಾಚೀನ ಇಸ್ರಾಯೇಲಿಯರು ಮರುಭೂಮಿಯಲ್ಲಿ ಅಲೆದಾಡುತ್ತಿದ್ದಾಗ, ಊಟವಿಲ್ಲದೆ ಸಾಯುವ ಪರಿಸ್ಥಿತಿ ಬಂದಾಗ ಆಕಾಶದಿಂದ ಮನ್ನಾ ಎಂಬ ಆಹಾರ ಸುರಿಯಿತು ಮತ್ತು ಅದು ಅವರ ಪ್ರಾಣ ಉಳಿಸಿತು ಎನ್ನುವುದು ಇತಿಹಾಸ. ಹೌದು, ಅದು ದೊಡ್ಡ ಪವಾಡ. ಆದರೆ ಯೇಸು ಇಲ್ಲಿ ಆ ಉದಾಹರಣೆಯನ್ನು ತೆಗೆದುಕೊಂಡು, ನಿಮ್ಮ ಪೂರ್ವಜರು ಆ ಮನ್ನಾವನ್ನು ತಿಂದ್ರೂ ಆದರೂ ಅವರು ಸತ್ತರು, ಆದರೆ ನಾನು ನೀಡುವ ಆಹಾರವನ್ನು ತಿಂದವನು ಎಂದೆಂದಿಗೂ ಬದುಕುತ್ತಾನೇ ಎನ್ನುತ್ತಾರೆ. ಯಾಕೆ ಆ ಮನ್ನಾದ ಉದಾಹರಣೆಯನ್ನು ಇಲ್ಲಿ ತರಬೇಕಿತ್ತು? ಅಂದ್ರೆ ಮರುಭೂಮಿಯಲ್ಲಿ ಅಕ್ಷರಶಃ ಪ್ರಾಣ ಉಳಿಸಿದ ಆ ಘಟನೆ ಕೇವಲ ತಾತ್ಕಾಲಿಕವಾಗಿತ್ತು ಎನ್ನುವುದನ್ನು ತೋರಿಸುವುದಕ್ಕ? ಹೌದು, ಅದನ್ನೇ ಸ್ಪಷ್ಟಪಡಿಸೋಕೆ. ಭೌತಿಕ ಸಾವನ್ನೇ ಮೀರಿ ನಿಲ್ಲುವ ಯಾವುದೋ ಒಂದು ದೊಡ್ಡ ಭರವಸೆ ಬಗ್ಗೆ ಅವರು ಮಾತನಾಡುತ್ತಿದ್ದಾರೆಯಾ? ಖಂಡಿತ. ಮನ್ನಾ ಎನ್ನುವುದು ಹಳೆಯ ಒಪ್ಪಂದದ ಒಂದು ದೊಡ್ಡ ಸಂಕೇತ. ಅದು ಆ ಕಾಲದ ಜನರನ್ನು ದೈಹಿಕ ಹಸಿವಿನಿಂದ ಕಾಪಾಡಿದ್ದು ನಿಜ, ಆದರೆ ಅದು ಮನುಷ್ಯನ ಅಂತಿಮ ಗಮ್ಯವಾದ ಮರಣವನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಫಿಸಿಕಲ್ ಡೆತ್ ಇದ್ದೇ ಇತ್ತು. ಕರೆಕ್ಟ್. ಯೇಸು ಇಲ್ಲಿ ಹಳೆಯ ಕಾಲದ ಆ ಅದ್ಭುತ ಪವಾಡಕ್ಕೂ ತಾವು ತರಲಿರುವ ಹೊಸ ವ್ಯವಸ್ಥೆಗೂ ಇರುವ ಅಗಾಧವಾದ ವ್ಯತ್ಯಾಸವನ್ನು ತೋರಿಸುತ್ತಿದ್ದಾರೆ. ಭೌತಿಕ ಆಹಾರ ಕೇವಲ ದೇಹವನ್ನು ಪೋಷಿಸುತ್ತದೆ, ಆದರೆ ದೈವಿಕ ಆಹಾರ ಆತ್ಮವನ್ನು ಪೋಷಿಸುತ್ತದೆ. ನಾನು ನೀಡುವ ಈ ಆಹಾರವು ಮರಣದ ಮೇಲಿನ ವಿಜಯವನ್ನು ತಂದುಕೊಡುತ್ತದೆ ಎನ್ನುವ ಮೂಲಕ ಮಾನವಕುಲವನ್ನು ಸದಾ ಕಾಡುವ ಸಾವಿನ ಭಯವನ್ನು ಹೋಗಲಾಡಿಸಲು ಪ್ರಯತ್ನಿಸುತ್ತಿದ್ದಾರೆ. ಸಾವಿನ ಭಯವನ್ನು ಹೋಗಲಾಡಿಸುವುದು ಅಂದ್ರೆ ಇದು ಮನುಷ್ಯನ ಅಂತಿಮ ಪುನರುತ್ಥಾನಕ್ಕೆ ಸಂಬಂಧಿಸಿದ ಭರವಸೆ ಇರಬೇಕು. ಆದರೆ ಈ ಪುನರುತ್ಥಾನದ ಭರವಸೆ ಕೇವಲ ಸತ್ತ ಮೇಲೆ ಆಗುವಂಥದ್ದಲ್ಲ, ಇದು ನಾವು ಬದುಕುತ್ತಿರುವ ಈ ಇಂದಿನ ಜೀವನಕ್ಕೂ ಅಷ್ಟೇ ಪ್ರಸ್ತುತವಾಗಿದೆ ಅಲ್ವಾ? ಖಂಡಿತ. ಇವತ್ತಿನ ದಿನಕ್ಕೂ ಅದು ಅನ್ವಯಿಸುತ್ತೆ. ದಾಖಲೆಗಳಲ್ಲಿರುವ ಕುರಿಗಾಯೆಯ ದೃಷ್ಟಿಕೋನ ಅಥವಾ ಇದನ್ನ ಪ್ಯಾಸ್ಟೋರಲ್ ಅಪ್ಲಿಕೇಶನ್ ಅಂತಾರಲ್ಲ, ದೈನಂದಿನ ಬದುಕಿಗೆ ಹೇಗೆ ಅನ್ವಯಿಸಿಕೊಳ್ಳಬಹುದು ಎಂಬ ವಿಚಾರ ನಿಜಕ್ಕೂ ಆಲೋಚನೆಗೆ ಹೆಚ್ಚುವಂಥದ್ದು. ಈ ದೈವಿಕ ಆಹಾರವನ್ನು ಸ್ವೀಕರಿಸುವುದು ಎಂದರೆ ಕೇವಲ ಪಾಪಗಳಿಂದ ಕ್ಷಮೆ ಪಡೆಯುವುದು ಮಾತ್ರವಲ್ಲ, ಬದಲಿಗೆ ಆತನ ಪ್ರೀತಿ, ಶಾಂತಿ ಮತ್ತು ತಾಳ್ಮೆಯಂಥ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಎಂದಾಗಿದೆ. ಅದೇ ಈ ಇಡೀ ಬೋಧನೆಯ ಪ್ರಮುಖ ತಿರುಳು. ಇದು ನಮಗೊಂದು ದೊಡ್ಡ ಪ್ರಶ್ನೆಯನ್ನು ಎದುರಿಗಿಡುತ್ತದೆ. ನಾವು ಪ್ರತಿದಿನ ಎದ್ದ ತಕ್ಷಣ ಯಾವುದಕ್ಕಾಗಿ ಹಂಬಲಿಸುತ್ತಿದ್ದೇವೆ? ಹೌದು, ನಮ್ಮ ಫೋಕಸ್ ಎಲ್ಲಿದೆ ಅಂತೆ? ನಿಜ. ನಮ್ಮ ಇಡೀ ದಿನದ ಶಕ್ತಿ ಮತ್ತು ಶ್ರಮ ಯಾವುದರ ಕಡೆಗೆ ಇರುತ್ತದೆ? ಸಮಾಜದಲ್ಲಿ ಹೆಸರು ಮಾಡಬೇಕು, ಹಣ ಗಳಿಸಬೇಕು, ಅಧಿಕಾರ ಹಿಡಿಯಬೇಕು ಎಂಬ ಲೌಕಿಕ ಆಕರ್ಷಣೆಗಳಿಗೋ? ಅಥವಾ ನಮ್ಮ ಒಳಗಿನ ವ್ಯಕ್ತಿತ್ವವನ್ನು ಶ್ರೀಮಂತಗೊಳಿಸುವ, ನಮಗೆ ನಿತ್ಯವಾದ ಶಾಂತಿಯನ್ನು ಕೊಡುವ ಶಕ್ತಿಗೋ? ನಾವು ಏನನ್ನು ಅತಿಯಾಗಿ ಹಂಬಲಿಸಿ ಸ್ವೀಕರಿಸುತ್ತೇವೆಯೋ ನಾವು ಅದೇ ಆಗಿ ಮಾರ್ಪಡುತ್ತೇವೆ ಎಂಬ ಮನಃಶಾಸ್ತ್ರದ ಸತ್ಯವೇ ಈ ಆಧ್ಯಾತ್ಮಿಕ ಬೋಧನೆಯಲ್ಲೋ ಅಡಗಿದೆ. ನಾವು ಯಾವುದನ್ನು ಸ್ವೀಕರಿಸುತ್ತೇವೆಯೋ ಅದೇ ಆಗಿ ಮಾರ್ಪಡುತ್ತೇವೆ. ಈ ಮಾತು ಬಹಳ ಆಳವಾಗಿದೆ. ಅಂದ್ರೆ ಯೇಸು ತನ್ನನ್ನು ತಾನು ಸಂಪೂರ್ಣವಾಗಿ ಮನುಕುಲಕ್ಕಾಗಿ ಅರ್ಪಿಸಿಕೊಂಡ ಆ ತ್ಯಾಗದ ಬಗ್ಗೆ ನಾವು ಆಲೋಚಿಸಿದರೆ, ಆತನ ಮಾಂಸ ಮತ್ತು ರಕ್ತವನ್ನು ಸ್ವೀಕರಿಸುವುದೆಂದರೆ ಕೇವಲ ಯಾವುದೋ ಒಂದು ಧಾರ್ಮಿಕ ವಿಧಿಯಲ್ಲಿ ಪಾಲ್ಗೊಳ್ಳುವುದಲ್ಲ. ಖಂಡಿತ ಅಲ್ಲ. ಅದು ಕೇವಲ ರಿಚುವಲ್ ಅಲ್ಲ. ಬದಲಿಗೆ ಆತನ ನಿಸ್ವಾರ್ಥ ಪ್ರೀತಿಯನ್ನು, ಆ ದೈವಿಕತೆಯನ್ನು ನಮ್ಮ ಉಸಿರಾಗಿಸಿಕೊಳ್ಳುವುದು. ಇದು ಮನುಷ್ಯನ ಸ್ವಭಾವವನ್ನು ಕೇವಲ ಮೇಲ್ನೋಟಕ್ಕಲ್ಲ, ಸಂಪೂರ್ಣವಾಗಿ ಒಳಗಿನಿಂದಲೇ ಬದಲಾಯಿಸುವಂಥ ಶಕ್ತಿ. ಅಂಥ ನಿಸ್ವಾರ್ಥತೆಯನ್ನು ನಮ್ಮೊಳಗೆ ಇಳಿಸಿಕೊಳ್ಳುವುದು ಸುಲಭದ ಮಾತಲ್ಲ. ನಿಜ. ಆದುದರಿಂದಲೇ ಕಫೆರ್ನೌಮಿನ ಆ ಮಂದಿರದಲ್ಲಿ ನಡೆದ ಸಂಭಾಷಣೆ ಕೇವಲ ಆ ಕಾಲದ ಯಹೂದಿಗರಿಗೆ ಮಾತ್ರ ಸೀಮಿತವಾದ ವಿವಾದವಾಗಿ ಉಳಿಲಿಲ್ಲ. ಅದು ಇಡೀ ಮನುಕುಲಕ್ಕೆ ಒಂದು ಹೊಸ ಮಾರ್ಗವನ್ನು ತೆರೆಯಿತು.
ಮರಣದ ನಂತರದ ನಿತ್ಯಜೀವದ ಭರವಸೆಯನ್ನು ಕೊಡುವುದರ ಜೊತೆಗೆ ಬದುಕಿರುವಾಗಲೇ ದೈವಿಕ ಗುಣಗಳನ್ನು ಮೈಗೂಡಿಸಿಕೊಳ್ಳುವ ಒಂದು ನಿರಂತರವಾದ ಪ್ರಕ್ರಿಯೆಯಾಗಿ ಅದು ಇಂದಿಗೂ ಮುಂದುವರೆದಿದೆ. ಅಂದ್ರೆ ಆ ಶಾಕ್ ಕೊಡೋದು ಉದ್ದೇಶ ಆಗಿರ್ಲಿಲ್ಲ. ಎಕ್ಸಾಕ್ಟ್ಲಿ. ಆ ಆಘಾತಕಾರಿ ಮಾತುಗಳ ಹಿಂದಿದ್ದ ಉದ್ದೇಶ ಜನರನ್ನ ಹೆದರಿಸುವುದಾಗಿರ್ಲಿಲ್ಲ, ಬದಲಿಗೆ ಅವರನ್ನ ಜಡತ್ವದಿಂದ ಎಚ್ಚರಿಸಿ ವಾಸ್ತವದ ಅರಿವು ಮೂಡಿಸುವುದಾಗಿತ್ತು. ಇದು ನಿಜಕ್ಕೂ ಒಂದು ಅದ್ಭುತವಾದ ಪ್ರಯಾಣ. ಆಘಾತ, ವಿವಾದ ಮತ್ತು ಗೊಂದಲದಿಂದ ಆರಂಭವಾದ ಮಾತುಗಳು ಕೊನೆಗೆ ಮನುಷ್ಯ ಮತ್ತು ದೈವಿಕ ಶಕ್ತಿಯ ನಡುವಿನ ಬೆಸೆಯುವಿಕೆಯಲ್ಲಿ ಅಂದ್ರೆ ಆ ನಿರಂತರವಾದ ಸಂಬಂಧದಲ್ಲಿ ಅಂತ್ಯಗೊಳ್ಳುವುದು ವಿಸ್ಮಯಕಾರಿ. ಹೌದು, ಅದೊಂದು ಸುಂದರವಾದ ಮುಕ್ತಾಯ. ಈ ಎಲ್ಲ ವಿಚಾರಗಳನ್ನು ಆಳವಾಗಿ ಗಮನಿಸಿದಾಗ ನಮ್ಮ ಜೀವನದ ಆದ್ಯತೆಗಳು ಏನಾಗಿರಬೇಕು ಎಂಬ ಬಗ್ಗೆ ಒಂದು ಹೊಸ ದೃಷ್ಟಿಕೋನ ಸಿಗ್ತದೆ. ಮರಣದ ಭಯವನ್ನು ಬದಿಕಿಟ್ಟು ಭರವಸೆಯಿಂದ ಬದುಕಲು ಇದು ಪ್ರೇರಣೆ ನೀಡುತ್ತದೆ. ಆದರೆ ಈ ಸಂಪೂರ್ಣ ವಿಶ್ಲೇಷಣೆಯ ನಂತರ ನಾವೆಲ್ಲರೂ ನಮ್ಮೊಳಗೆಯೇ ಕೇಳಿಕೊಳ್ಳಬೇಕಾದ, ನಮ್ಮನ್ನು ಕಾಳುವಂತಹ ಒಂದು ಅಂತಿಮ ಚಿಂತನೆ ಇದೆ. ಅದೇನು ಅಂತ ನೋಡೋಣ. ನಾವು ಪರಿಶೀಲಿಸಿದ ಆ ಇತಿಹಾಸದ ಹಾಗೂ ಆಧ್ಯಾತ್ಮಿಕ ಬರಹಗಳು ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತವೆ. ಈ ದೈವಿಕ ಆಹಾರವನ್ನು ಸ್ವೀಕರಿಸಿದಾಗ ನಾವು ಸಂಪೂರ್ಣವಾಗಿ ಆ ದೈವಿಕ ಗುಣಗಳಂತೆಯೇ ಮಾರ್ಪಡುತ್ತೇವೆ. ಆ ಪ್ರೀತಿ ಮತ್ತು ಶಾಂತಿ ನಮ್ಮದೇ ಆಗುತ್ತದೆ ಅಂತ. ಹಾಗಾದರೆ ಒಂದು ಕ್ಷಣ ಆಲೋಚಿಸಿ ನೋಡಿದರೆ, ಈ ನೈಜ ಆಹಾರವು ಮನುಷ್ಯರನ್ನು ಇಷ್ಟೊಂದು ಬದಲಾಯಿಸುವ, ದೈವಿಕ ಗುಣಗಳಿಗೆ ಪರಿವರ್ತಿಸುವ ಅಪಾರ ಶಕ್ತಿಯನ್ನು ಹೊಂದಿದ್ದರೆ, ಅದನ್ನು ಸ್ವೀಕರಿಸುವ ಪ್ರತಿಯೊಬ್ಬ ವ್ಯಕ್ತಿಯೂ ತಮ್ಮ ದೈನಂದಿನ ನಡವಳಿಕೆಯಲ್ಲಿ ಆ ನಿಸ್ವಾರ್ಥ ಪ್ರೀತಿ, ಆ ತಾಳ್ಮೆ ಮತ್ತು ಆ ಕ್ಷಮೆಯನ್ನು ಸಂಪೂರ್ಣವಾಗಿ ಮತ್ತು ಪ್ರಾಮಾಣಿಕವಾಗಿ ಪ್ರತಿಬಿಂಬಿಸಲು ಶುರು ಮಾಡಿದರೆ ಈ ಜಗತ್ತು ಎಷ್ಟರ ಮಟ್ಟಿಗೆ ಬದಲಾಗಬಹುದು. ಅದು ನಿಜಕ್ಕೂ ಇಡೀ ಜಗತ್ತನ್ನೇ ಬದಲಾಯಿಸುವಂತಹ ಶಕ್ತಿ. ಹೌದು, ಜಗತ್ತಿನ ಮೂಲೆಯಲ್ಲಿರುವ ದ್ವೇಷಗಳು, ಅಸಹನೆಗಳೆಲ್ಲ ತಾನಾಗಿಯೇ ಮರೆಯಾಗಿ ಇದೇ ಭೂಮಿ ಸ್ವರ್ಗವಾಗಬಹುದಲ್ಲವೇ? ಹಾಗಿದ್ದರೆ ಈ ಬೃಹತ್ ಆಧ್ಯಾತ್ಮಿಕ ಪರಿವರ್ತನೆಯು ಕೇವಲ ಆ ಆಹಾರದ ಶಕ್ತಿಯ ಮೇಲಷ್ಟೇ ಅವಲಂಬಿತವಾಗಿದೆಯಾ? ಅಥವಾ ಅದನ್ನು ಸ್ವೀಕರಿಸಲು ಬರುವ ವ್ಯಕ್ತಿಯ ಆಂತರಿಕ ಸಿದ್ಧತೆ, ಆತನ ಮನಸ್ಥಿತಿ ಮತ್ತು ಬದಲಾಗಬೇಕು ಎಂಬ ಇಚ್ಛಾಶಕ್ತಿಯೂ ಅಷ್ಟೇ ಮುಖ್ಯವೇ? ಇದು ನಿಜಕ್ಕೂ ಆಳವಾದ ಪ್ರಶ್ನೆ. ಕೇವಲ ಸ್ವೀಕಾರ ಮಾತ್ರವಲ್ಲ, ಸಿದ್ಧತೆಯೂ ಮುಖ್ಯ ಅಂತ ಅನ್ಸುತ್ತೆ. ಖಂಡಿತ. ಈ ಪ್ರಶ್ನೆಗೆ ತಕ್ಷಣದ ಉತ್ತರವಿಲ್ಲದಿರಬಹುದು, ಆದರೆ ಇದು ನಮ್ಮನ್ನು ನಿರಂತರವಾಗಿ ಎಚ್ಚರಿಸುವ, ನಮ್ಮ ಆಂತರಿಕ ಸಿದ್ಧತೆಯನ್ನು ಪ್ರಶ್ನಿಸಿಕೊಳ್ಳುವಂತೆ ಮಾಡುವ ಆಳವಾದ ಪ್ರಶ್ನೆಯಾಗಿದೆ. ಈ ವಿಚಾರಗಳನ್ನು ಮತ್ತಷ್ಟು ಅರಿಯುವ, ಆಂತರಿಕವಾಗಿ ಬೆಳೆಯುವ ಹಂಬಲ ಸದಾ ಜೀವಂತವಾಗಿರಲಿ ಎಂದು ಆಶಿಸುತ್ತಾ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಪಯಣವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ಹೊಸ ಆಲೋಚನೆಗಳೊಂದಿಗೆ ಮತ್ತೆ ಮುಂದಿನ ಬಾರಿ ಭೇಟಿಯಾಗೋಣ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.